ಇನ್ನು ಸಾಕಷ್ಟು ಅಕ್ರಮ ಸಂಬಂಧಗಳು ಕೇಳ್ತಾ ಇದೀವಿ ನಾವು. ಅದನ್ನ ಕೋರ್ಟ್ ಅಲ್ಲಿ ಈಗ ಗಂಡನ ಮೇಲೆ ಹೆಂಡತಿ ಯಾವ ತರ ಸಾಬೀತು ಮಾಡಬಹುದು ಅಂತ. ಒಬ್ಬರ ಮೇಲೆ ನಾವು ಆರೋಪ ಮಾಡುವಾಗ ಈತನಿಗೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿದಾಗ ಅವನ ಹತ್ರ ಒಂದು ವಾಟ್ಸ್ಆಪ್ ಚಾಟ್ಸ್ ಅಂತ ಇರ್ತದೆ, ಅದನ್ನು ಕೂಡ ಅವ್ನು ಪ್ರೊಡ್ಯೂಸ್ ಮಾಡ್ಬೋದು. ಅಥವಾ ಟೆಲಿಫೋನ್ ಕಾಲಲ್ಲಿ ಯಾವ ಮಹಿಳೆ ಜೊತೆ ಕಂಟಿನ್ಯೂಸ್ ಕಾಲಲ್ಲಿ ಇರ್ತಾನೋ ಅದನ್ನಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು. ನಿಜವಾಗ್ಲೂ ಅಕ್ರಮ ಸಂಬಂಧ ಇದ್ರೆ, ಅದಕ್ಕೆ ನಿಜವಾಗ್ಲೂ ಒಂದು ಎವಿಡೆನ್ಸ್ ಇದ್ರೆ ಖಂಡಿತವಾಗ್ಲೂ ಕೋರ್ಟ್ ಅನ್ನ ಅಪ್ರಿಷಿಯೇಟ್ ಮಾಡುತ್ತೆ. ಸುಮ್ಮನೆ ಕಟಾಚಾರಕ್ಕೆ ಕೆಲವರು ಏನ್ ಮಾಡ್ತಾರೆ, ಯಾರ ಹತ್ರ ಮಾತಾಡಿದ ತಕ್ಷಣ ಅನುಮಾನ. ಗಂಡನ ಕೆಲವು ಸರಿ ಏನಾಗ್ತದೆ, ಹೆಂಡತಿ ಏನ್ ಮಾಡ್ತಾಳೆ, ಯಾರೋ ತಮ್ಮ ಸಂಬಂಧಿಕರ ಹತ್ರ ಮಾತಾಡಿದ್ರು ಒಂದು ಅನುಮಾನ. ಇನ್ನು ಸೆಕೆಂಡ್ ಮ್ಯಾರೇಜ್ ಅಂತ ಆಗ್ಬೇಕಾದ್ರೆ ಡಿವೋರ್ಸ್ ಆಗ್ಲೇಬೇಕಂತ ನಮ್ಮ ಹಿಂದೂ ಸಿಸ್ಟಮ್ ಪ್ರಕಾರ ಸೆಕೆಂಡ್ ಮ್ಯಾರೇಜ್ ಆಗ್ಲೇಬೇಕು ಅಂದ್ರೆ ಡಿವೋರ್ಸ್ ಆಗ್ಲೇಬೇಕು. ಡಿವೋರ್ಸ್ ಆಗಿ ಆಮೇಲೆ ಸೆಕೆಂಡ್ ಮ್ಯಾರೇಜ್ ಆಗ್ಬೇಕು. ಫಸ್ಟ್ ಮ್ಯಾರೇಜ್ ಇನ್ನ ಮುರಿದಿಲ್ಲ, ಫಸ್ಟ್ ಮ್ಯಾರೇಜ್ ಕೋರ್ಟ್ ಹಂತದಲ್ಲಿದೆ, ಆಗ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡ್ರೆ ಕಾನೂನು ರೀತಿ ಅದೊಂದು ಅಪರಾಧ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ನಾವು ಸೈನ್ ಮಾಡಿ ಹೇಗೆ ಮ್ಯಾರೇಜ್ ರಿಜಿಸ್ಟರ್ ಮಾಡ್ಸ್ಕೊಂತೀವೋ ಆ ತರ ಸೈನ್ ಮಾಡಿ ಮ್ಯಾರೇಜ್ ನ ಕ್ಯಾನ್ಸಲ್ ಮಾಡ್ಸ್ಕೊಳಕ್ ಆಗೋದಿಲ್ಲ. ಹೋದಾಗ ಫಸ್ಟ್ ಅಲ್ಲೊಂದು ಅವಕಾಶ ಏನ್ ಕೊಡ್ತಾರೆ, ಗಂಡ ಹೆಂಡತಿನ ಸೇರಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಾರೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಸೇರಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದೊಂದು 1 ತಿಂಗಳು 2 ತಿಂಗಳು ನಡೆಯುತ್ತೆ. ಆಮೇಲೆ ಆಗ್ಲಿಲ್ಲ ಮತ್ತೆ ಒಂದು ಮೀಡಿಯೇಷನ್ ಅಂತ ಒಂದು ಸಣ್ಣ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಅದು ಆಗಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ 3 ರಿಂದ 4 ತಿಂಗಳು ಒಳಗಡೆ ಒಂದು ಒಳ್ಳೆ ಡಿವೋರ್ಸ್ ಅನ್ನು ಕೊಟ್ಟು ಕಳಿಸ್ತಾರೆ. ಓಕೆ, ಈಗ ಡಿವೋರ್ಸ್ ಅನ್ನುವಂಥದ್ದು ಗಂಡನಿಗೆ ಇಷ್ಟ ಇಲ್ಲದೆ ಹೆಂಡತಿಗೆ ಇಷ್ಟ ಇದ್ರೆ ಯಾವ ತರ ಪ್ರೊಸೀಡ್ ಮಾಡ್ಬೋದು ನೆಕ್ಸ್ಟ್? ಅದು ಕೋರ್ಟ್ ಅಲ್ಲಿ ಇಬ್ಬರ ಕಡೆಯಿಂದ ಸಾಕ್ಷಿ ಆಧಾರಗಳನ್ನೆಲ್ಲ ನಾವು ನೋಡ್ಬೇಕಾಗ್ತದೆ. ಈಗ ಗಂಡನಿಗೆ ಇಷ್ಟ ಇಲ್ಲ ಕೊಡ್ಲಿಕ್ಕೆ, ಹೆಂಡತಿಗೆ ಇಷ್ಟ ಇದೆ. ಆಗ ಕೋರ್ಟ್ ನೋಡುತ್ತೆ ನಿಜವಾಗ್ಲೂ ಡಿವೋರ್ಸ್ ಯಾಕೆ ಕೇಳ್ತಾ ಇದ್ದಾರೆ, ಡಿವೋರ್ಸ್ಗೊಂದು ಕಾರಣ ಬೇಕಲ್ಲ. ಮದುವೆ ಅಂತ ನಾವ್ ಯಾಕೆ ಮಾಡ್ತೀವಿ, ಗಂಡ ಹೆಂಡತಿ ಚೆನ್ನಾಗಿರ್ಲಿ, 100 ವರ್ಷ ಚೆನ್ನಾಗಿರ್ಲಿ ಅಂತ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಮಾಡ್ತೀವಿ ಅಲ್ವಾ. ಸಡನ್ ಆಗಿ ಹೆಂಡತಿ ನಂಗೆ ಮದುವೆನೇ ಬೇಡ ಅಂತ ಹೇಳಿದಾಗ ಒಂದು ಗಾಢವಾದಂತ ಕಾರಣ ಬೇಕು, ಒಂದು ಸೀರಿಯಸ್ ಕ್ರೂಯಲ್ಟಿ ಅನ್ನೋ ಆಸ್ಪೆಕ್ಟ್ ಇರಬೇಕು. ಗಂಡನ ಕಡೆಯಿಂದ ದಿನನಿತ್ಯ ಹೊಡೆದಾಟ ಅಥವಾ ಮಾನಸಿಕ ಕಿರುಕುಳ ಅಥವಾ ಏನೋ ಆತನಿಗೆ ಇನ್ನೊಬ್ಬರ ಜೊತೆ ಏನೋ ಸಂಬಂಧ, ಏನೋ ಒಂದು ಕಾರಣ, ಗಾಢವಾದಂತ ಕಾರಣ ಬೇಕು. ಯಾವ್ದು ಕಾರಣ ಇಲ್ಲ ಸುಮ್ಮನೆ ನಂಗೆ ಡಿವೋರ್ಸ್ ಕೊಡಿ ಅಂದ್ರೆ ಕೊಡಕ್ ಆಗೋದಿಲ್ಲ. ಬಿಕಾಸ್ ಹಿಂದೂ ಮ್ಯಾರೇಜ್ ಸಿಸ್ಟಮ್ಗೆ ಒಂದು ಪವಿತ್ರವಾದಂತ ಸ್ಥಾನ ಇದೆ. ಹಾಗಾಗಿ ನಾವು ಸುಮ್ಮನೆ ಕೋರ್ಟ್ ಕೂಡ ಡಿವೋರ್ಸ್ ಕೊಡೋದಿಲ್ಲ. ಸೀರಿಯಸ್ ಕಾರಣ ಇದ್ದು ಬಹಳಷ್ಟು ಕ್ರೂಯಲ್ಟಿಯನ್ನು ಅನುಭವಿಸಿದಾಳೆ ಹೆಂಡತಿ, ಮಾನಸಿಕವಾಗಿ ನೊಂದಿದ್ದಾಳೆ, ಫಿಸಿಕಲಿ ಹೊಡಿತಾನೆ, ಅಸಾಲ್ಟ್ ಮಾಡ್ತಾನೆ, ಬೇರೆ ಬೇರೆ ವಿಚಾರಗಳಲ್ಲಿ ಹೆಂಡತಿಗೆ ಬಹಳಷ್ಟು ನೋವಾಗಿದೆ ಅಂದಾಗ ಆ ಗಾಢವಾದ ಕಾರಣಗಳಿದ್ರೆ ಗಂಡ ಬೇಡ ಅಂದ್ರೂ ಕೂಡ ಕೋರ್ಟ್ ಗಮನಕ್ಕೆ ಎಲ್ಲ ಸಾಕ್ಷಿ ಆಧಾರಗಳು ಸಿಕ್ಕರೆ ಖಂಡಿತವಾಗ್ಲೂ ಡಿವೋರ್ಸ್ ಅನ್ನು ಗ್ರಾಂಟ್ ಮಾಡ್ತಾರೆ. ಓಕೆ, ಇನ್ನು ಸಾಕಷ್ಟು ಅಕ್ರಮ ಸಂಬಂಧಗಳು ಕೇಳ್ತಾ ಇದೀವಿ ನಾವು. ಅದನ್ನ ಕೋರ್ಟ್ ಅಲ್ಲಿ ಈಗ ಗಂಡನ ಮೇಲೆ ಹೆಂಡತಿ ಯಾವ ತರ ಸಾಬೀತು ಮಾಡಬಹುದು ಅಂತ ಕೋರ್ಟ್ ಅಲ್ಲಿ ಹೇಗೆ ಸಾಬೀತು ಮಾಡಬಹುದು? ಈಗ ಅಕ್ರಮ ಸಂಬಂಧಗಳು ಅದೊಂದು ಮೋರ್ ದನ್ 50% ಕೇಸಸ್ಗಳಲ್ಲಿ ಅದೇ ಅಲಿಗೇಷನ್ ಇರ್ತದೆ. ಅಕ್ರಮ ಸಂಬಂಧ ಗಂಡ ಹೆಂಡತಿ ಮೇಲೆ ಹೇಳುವಂಥದ್ದು ಅಕ್ರಮ ಸಂಬಂಧ ಅಂತಾನೆ, ಹೆಂಡತಿ ಗಂಡನ ಮೇಲೆ ಅಕ್ರಮ ಸಂಬಂಧ ಅಂತ ಹೇಳ್ತಾಳೆ. ಇಬ್ಬರಲ್ಲೂ ಕೂಡ ಎವಿಡೆನ್ಸ್. ಈಗ ಒಂದ್ಸಲ ಒಬ್ಬರ ಮೇಲೆ ನಾವು ಆರೋಪ ಮಾಡುವಾಗ ಈತನಿಗೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿದಾಗ ಅವನ ಹತ್ರ ಒಂದು ವಾಟ್ಸ್ಆಪ್ ಚಾಟ್ಸ್ ಅಂತ ಇರ್ತದೆ, ಅದನ್ನು ಕೂಡ ಅವ್ನು ಪ್ರೊಡ್ಯೂಸ್ ಮಾಡ್ಬೋದು. ಅಥವಾ ಟೆಲಿಫೋನ್ ಕಾಲಲ್ಲಿ ಯಾವ ಮಹಿಳೆ ಜೊತೆ ಕಂಟಿನ್ಯೂಸ್ ಕಾಲಲ್ಲಿ ಇರ್ತಾನೋ ಅದನ್ನಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು. ಅಥವಾ ಆ ಮಹಿಳೆ ಜೊತೆ ಓಡಾಡಿರುವಂತ ಫೋಟೋಸ್ ಯಾವ್ದಾದ್ರು ಸಿಕ್ಕರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ ಅಥವಾ ಫೇಸ್ಬುಕ್ ಅಲ್ಲೋ ಎಲ್ಲ ಓಡಾಡಿರೋಂಥದ್ದು, ಯಾವ್ದೋ ಪಾರ್ಟಿಗೆ ಹೋಗಿರೋಂಥದ್ದು ಅದನ್ನಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು. ಸುಮ್ಮನೆ ನಾವು ಒಬ್ಬ ವ್ಯಕ್ತಿಯ ಚಾರಿತ್ರ್ಯ, ಹೆಣ್ಣಾಗ್ಲಿ ಗಂಡಾಗ್ಲಿ, ಯಾರ ಚಾರಿತ್ರ್ಯ ಹರಣ ಕೂಡ ನಾವು ಮಾಡಕ್ ಹೋಗ್ಬಾರ್ದು. ನಿಜವಾಗ್ಲೂ ಅಕ್ರಮ ಸಂಬಂಧ ಇದ್ರೆ, ಅದಕ್ಕೆ ನಿಜವಾಗ್ಲೂ ಒಂದು ಎವಿಡೆನ್ಸ್ ಇದ್ರೆ ಖಂಡಿತವಾಗ್ಲೂ ಕೋರ್ಟ್ ಅನ್ನ ಅಪ್ರಿಷಿಯೇಟ್ ಮಾಡುತ್ತೆ. ಸುಮ್ಮನೆ ಕಟಾಚಾರಕ್ಕೆ ಕೆಲವರು ಏನ್ ಮಾಡ್ತಾರೆ, ಯಾರ ಹತ್ರ ಮಾತಾಡಿದ ತಕ್ಷಣ ಅನುಮಾನ. ಗಂಡನ ಕೆಲವು ಸರಿ ಏನಾಗ್ತದೆ, ಹೆಂಡತಿ ಏನ್ ಮಾಡ್ತಾಳೆ, ಯಾರೋ ತಮ್ಮ ಸಂಬಂಧಿಕರ ಹತ್ರ ಮಾತಾಡಿದ್ರು ಒಂದು ಅನುಮಾನ. ಇನ್ ಯಾರೋ ಹಳೆ ಸ್ನೇಹಿತ ಬಂದು ಮಾತಾಡಿದ್ರೆ ಚೆನ್ನಾಗಿದ್ದೀರಾ ಅಂತ ಅದಕ್ಕೊಂದು ಅನುಮಾನ. ಹಾಲು ಕೊಟ್ಟು ಹೋಗ್ತಾನೆ, ಅವನ ಹತ್ರ ಮಾತಾಡಿರೋ ಒಂದು ಅನುಮಾನ. ಈ ತರ ಅನುಮಾನದವ್ರು ಎಷ್ಟೋ ಅನುಮಾನ ಇರುವಂತವ್ರು ಎಷ್ಟೋ ಜನ ಇದ್ದಾರೆ. ಆ ಪ್ರತಿಯೊಂದು ಅನುಮಾನಕ್ಕೂ ಕೂಡ ನಾವು ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಪುಷ್ಟಿ ಕೊಡಕ್ ಆಗಲ್ಲ. ಅದಕ್ಕೆ ಸಾಲಿಡ್ ಎವಿಡೆನ್ಸ್ ಬೇಕು. ಅಕ್ರಮ ಸಂಬಂಧ ಇದೆ, ಗಂಡನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಎಲ್ಲೂ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಮಕ್ಕಳ ಪೋಷಣೆಯಲ್ಲಿ ಜವಾಬ್ದಾರಿ ತಗೋತಿಲ್ಲ, ಎಲ್ಲ ವಿಚಾರಗಳನ್ನು ಕೋರ್ಟಲ್ಲಿ ಸಾಕ್ಷಿ ಮುಖಾಂತರ ನಾವು ಪ್ರೂವ್ ಮಾಡ್ಬೇಕು. ಈಗೆಲ್ಲ ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿದ್ವಿ ಮೇಡಮ್. ಈಗ ಎಲ್ಲ ಆನ್ಲೈನ್ ಅಲ್ಲಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಎವಿಡೆನ್ಸ್ ತಗೋಬಹುದು, ಫೇಸ್ಬುಕ್ ಅಲ್ಲಿ ತಗೋಬಹುದು. ಒಂದ್ ಪಕ್ಷ ಅವನ ಹತ್ರ ಮಾಹಿತಿ ಇದೆ, ಗಂಡ ಕೊಡ್ತಾ ಇಲ್ಲ ಅಂದ್ರೆ ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸ್ವಾಮಿ ನೀವು ನನ್ನ ಗಂಡನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ ನ ಪ್ರೊಡ್ಯೂಸ್ ಮಾಡಕ್ ಹೇಳಿ ಅಂತ ಹೇಳ್ಬೋದು. ಆಗ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಆ ಮಹಿಳೆಗೆ ದುಡ್ಡು ಕಳ್ಸಿರ್ತಾನ, ಅದು ಒಂದು ಸಾಕ್ಷಿ ನಿಮ್ಗೆ ಸಿಗುತ್ತಾ? ವಾಟ್ಸ್ಆಪ್ ಚಾಟ್ಸ್ ಆಗ್ಬೋದು, ಫೇಸ್ಬುಕ್ ಅಲ್ಲಿ ಚಾಟ್ಸ್ ಆಗ್ಬೋದು, ಇಮೇಲ್ ಕಳಿಸಿರುವಂತದ್ದು ಆಗ್ಬೋದು, ನಾರ್ಮಲ್ ಮೆಸೇಜ್ ಆಗ್ಬೋದು, ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಮಹಿಳೆ ತನ್ನ ಫೇಸ್ಬುಕ್ ಅಕೌಂಟ್ ಅಲ್ಲಿ ಈತನ ಜೊತೆ ಇರೋ ಫೋಟೋಸ್ ಹಾಕಿರುವಂತದ್ದು ಎಲ್ಲವನ್ನೂ ತಗೋಬಹುದಲ್ಲ. ಎಲ್ಲವನ್ನೂ ತಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ಅಕ್ರಮ ಸಂಬಂಧ ಪ್ರೂವ್ ಆಯ್ತು ಅನ್ನೋದಾದ್ರೆ ಆವಾಗ ದಟ್ ಈಸ್ ಎ ವೆರಿ ಸ್ಟ್ರಾಂಗ್ ಗ್ರೌಂಡ್ ಫಾರ್ ಡಿವೋರ್ಸ್. ಓಕೆ, ಇನ್ನು ಸೆಕೆಂಡ್ ಮ್ಯಾರೇಜ್ ಅಂತ ಆಗ್ಬೇಕಾದ್ರೆ ಡಿವೋರ್ಸ್ ಆಗ್ಲೇಬೇಕಂತ ನಮ್ಮ ಹಿಂದೂ ಸಿಸ್ಟಮ್ ಪ್ರಕಾರ ಸೆಕೆಂಡ್ ಮ್ಯಾರೇಜ್ ಆಗ್ಲೇಬೇಕು ಅಂದ್ರೆ ಡಿವೋರ್ಸ್ ಆಗ್ಲೇಬೇಕು. ಡಿವೋರ್ಸ್ ಆಗಿ ಆಮೇಲೆ ಸೆಕೆಂಡ್ ಮ್ಯಾರೇಜ್ ಆಗ್ಬೇಕು. ಫಸ್ಟ್ ಮ್ಯಾರೇಜ್ ಇನ್ನ ಮುರಿದಿಲ್ಲ, ಫಸ್ಟ್ ಮ್ಯಾರೇಜ್ ಕೋರ್ಟ್ ಹಂತದಲ್ಲಿದೆ, ಆಗ ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡ್ರೆ ಕಾನೂನು ರೀತಿ ಅದೊಂದು ಅಪರಾಧ ಆಗ್ತದೆ. ಇಟ್ ಇಸ್ ಅನ್ ಅಫೆನ್ಸ್ ಇನ್ ಲಾ. ಓಕೆ, ಇನ್ನೊಂದು 15 ಡೇಸ್ ಅಥವಾ 1 ಮಂತ್ ಅಲ್ಲಿ ಡಿವೋರ್ಸ್ ಆಗ್ಲೇಬೇಕು ಅಂತ ಕೆಲವೊಬ್ರು ಪಣ ತೊಟ್ಟಿರ್ತಾರೆ, ಅದು ಆಗುತ್ತಾ? ಆಗೋದಿಲ್ಲ. ಯಾವಾಗಲೂ ಕೂಡ 15-20 ಡೇಸ್ ಅಲ್ಲಿ ಆಗೋದಿಲ್ಲ. ಮದುವೆ ಹೇಗೆ ನಾವು
ಒಂದು ಪವಿತ್ರವಾದಂತಹ ಸ್ಥಾನ ಕೊಟ್ಟಿದ್ದೀವಿ ಮದುವೆಗೆ. ಹೌದು. ಅದು ಶಾಶ್ವತವಾಗಿ ಜನರೇಷನ್ ಟು ಜನರೇಷನ್ ಇರಬೇಕು ಅಂತ ಹೇಗೆ ನಾವು ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೊಂದು ಅರ್ಥ ಕೊಡ್ತೀವೋ ಹಾಗೆ ಡಿವೋರ್ಸ್ ಬೇಕು ಅಂತ ಬಂದಾಗ ಕೂಡ ಕೋರ್ಟಲ್ಲಿ 15-20 ದಿವಸ ಅದು ಮುರಿಲಿಕ್ಕೆ ಆಗೋದಿಲ್ಲ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ನಾವು ಸೈನ್ ಮಾಡಿ ಹೇಗೆ ಮ್ಯಾರೇಜ್ ರಿಜಿಸ್ಟರ್ ಮಾಡ್ಸ್ಕೊಂತೀವೋ ಆ ತರ ಸೈನ್ ಮಾಡಿ ಮ್ಯಾರೇಜ್ ನ ಕ್ಯಾನ್ಸಲ್ ಮಾಡ್ಸ್ಕೊಳಕ್ಕೆ ಆಗೋದಿಲ್ಲ. ಹೋದಾಗ ಫಸ್ಟ್ ಅಲ್ಲೊಂದು ಅವಕಾಶ ಏನ್ ಕೊಡ್ತಾರೆ, ಗಂಡ ಹೆಂಡತಿನ ಸೇರಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಾರೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಸೇರಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದೊಂದು 1 ತಿಂಗಳು 2 ತಿಂಗಳು ನಡೆಯುತ್ತೆ. ಆಮೇಲೆ ಆಗ್ಲಿಲ್ಲ ಮತ್ತೆ ಒಂದು ಮೀಡಿಯೇಷನ್ ಅಂತ ಒಂದು ಸಣ್ಣ ಕೌನ್ಸಿಲಿಂಗ್ ಅನ್ನು ಮಾಡ್ತಾರೆ. ಅದು ಆಗಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ 3 ರಿಂದ 4 ತಿಂಗಳು ಒಳಗಡೆ ಒಂದು ಒಳ್ಳೆ ಡಿವೋರ್ಸ್ ಅನ್ನು ಕೊಟ್ಟು ಕಳಿಸ್ತಾರೆ. ಓಕೆ, ಫಸ್ಟ್ ಟೈಮ್ ಅಂತ ಅಂದ್ರೆ ಫಸ್ಟ್ ಟೈಮ್ ಡಿವೋರ್ಸ್ ಕೊಡೋರು ಏನೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ? ಒಂದೆರಡು ಲೈನ್ ಹೇಳೋದಾದ್ರೆ. ಒಂದು ಪಕ್ಷ ಡಿವೋರ್ಸ್ಗೆ ಯಾರಾದ್ರೂ ಫೈಲ್ ಮಾಡಬೇಕು ಅಂದ್ರೆ ಫಸ್ಟ್ ನಾನು ಹೇಳೋದು ಒಂದು ವಕೀಲರನ್ನ ಫಸ್ಟ್ ಸಂಪರ್ಕ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಕಾನೂನಾತ್ಮಕ ಕಾನೂನು ಸ್ಟೇಜ್ಗಳಲ್ಲಿ ಹೋಗ್ಬೇಕು. ಸಾಮಾನ್ಯರಿಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ ಪಾಪ, ಯಾಕಂದ್ರೆ ಅವ್ರು ತಮ್ಮ ಜೀವನದಲ್ಲಿ ಅವರೇ ಬಿಸಿ ಇರ್ತಾರೆ. ಕಾನೂನೇ ಬೇರೆ ಪ್ರಕ್ರಿಯೆಗಳಿರ್ತದೆ. ಹಾಗಾಗಿ ಕಾನೂನಲ್ಲಿ ಏನ್ ಹೇಳ್ತಾರೆ, ಈಗ ಡಾಕ್ಟರ್ ಇರ್ತಾರೆ, ಈಗ ನಾವು ಆಪರೇಷನ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ನಮ್ಗೆ ಡಾಕ್ಟರ್ ಬೇಕೇ ಬೇಕು. ಒಂದು ಆಪರೇಷನ್ ಮಾಡಬೇಕು, ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಅಂದ್ರೆ ಡಾಕ್ಟರ್ ಹತ್ರ ನಾವು ಹೋಗ್ಲೇಬೇಕಲ್ಲ. ಎಲ್ಲ ನಾನೇ ಮಾತ್ರ ತಗೋತೀನಿ ಅಂದ್ರೆ ಆಗೋದಿಲ್ಲ. ಹಾಗೆ ಲಾಯರು ಅಷ್ಟೇ, ಎಲ್ಲ ಕಾನೂನು ನಾನೇ ನೋಡ್ಕೊತೀನಿ. ಕೆಲವರು ಆನ್ಲೈನಲ್ಲಿ ನೋಡ್ಬಿಟ್ಟು ಗೂಗಲಲ್ಲಿ ನೋಡ್ಬಿಟ್ಟು ಮಾಡ್ತೀನಿ ಅಂತಾರೆ, ಆಗೋದಿಲ್ಲ. ಕಾನೂನಿನ ಅಧ್ಯಯನ, ಕಾನೂನಿನ ಅನುಭವ ಅದೆಲ್ಲವೂ ಬೇರೆ. ಹಾಗಾಗಿ ಫಸ್ಟ್ ವಕೀಲರನ್ನ ಸಹಕಾರ ತಗೊಳ್ಳಿ. ಮತ್ತೊಂದು ಅಪ್ಲಿಕೇಶನ್ ಹಾಕಬೇಕು. ಡಿವೋರ್ಸ್ ಹಾಕ್ಬೇಕಾದ್ರೆ ಇನ್ನು ಮ್ಯಾರೇಜ್ ಸರ್ಟಿಫಿಕೇಟು, ಮದುವೆ ಆದಂಥ ಸರ್ಟಿಫಿಕೇಟು, ಯಾವ ಕಾರಣಕ್ಕೆ ಡಿವೋರ್ಸ್ ಆಗ್ತಿದೆ ಅದಕ್ಕೊಂದು ಎವಿಡೆನ್ಸ್ಗಳು ಬೇಕಲ್ಲ, ಸಾಕ್ಷಿಗಳೆಲ್ಲ ರೆಡಿ ಮಾಡ್ಕೋಬೇಕು. ವಾಟ್ಸಪ್ ಚಾಟ್ಸ್ ಇದ್ರೆ ಅದೊಂದು ಹೊಡೆದಿದ್ದ, ಒಂದು ಪಕ್ಷ ಗಂಡ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದ, ಅದನ್ನ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಅದಕ್ಕೊಂದು ಮೆಡಿಕಲ್ ರಿಪೋರ್ಟು, ಅಥವಾ ತಂದೆ ತಾಯಿ ಸಾಕ್ಷಿಗೆ ಒಂದೆರಡು ತಂದೆ ತಾಯಿ ಸಾಕ್ಷಿ, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ವಕೀಲರ ಮುಖಾಂತರ ಒಂದು ಕೋರ್ಟಲ್ಲಿ ದಾಖಲೆ ಮಾಡಿದ್ರೆ, ಪಿಟಿಷನ್ ದಾಖಲೆ ಮಾಡಿದ್ರೆ, ಅವಾಗ ನ್ಯಾಯಾಧೀಶರು ಆಪೋಸಿಟ್ ಇರೋ ಗಂಡನಿಗೊಂದು ನೋಟಿಸ್ ಕೊಡ್ತಾರೆ, ಅವ್ರನ್ನೂ ಕರೆಸ್ತಾರೆ, ಇಬ್ಬರನ್ನು ಕೇಳ್ತಾರೆ. ಕೇಳಿ ಏನಾದರೂ ಅವಕಾಶ ಇದ್ರೆ ಇಬ್ಬರು ಸರಿದೂಡಿಸ್ಕೊಂಡು ಹೋಗಂಗಿದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಡಿವೋರ್ಸ್ ಅನ್ನು ಗ್ರಾಂಟ್ ಮಾಡಿ ಕಳಿಸ್ತಾರೆ. ಓಕೆ, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರೆ. ಆಕ್ಚುಲಿ ಇವೆಲ್ಲ ಡಿವೋರ್ಸ್ ಬಗ್ಗೆ ಇಷ್ಟೆಲ್ಲ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಸಾಕಷ್ಟು ಉಪಯೋಗಕಾರಿ ಆಗುತ್ತೆ ಈ ಒಂದು ವಿಷಯಗಳು. ಧನ್ಯವಾದಗಳು ಸರ್. ನಿಮ್ಮ ಕೆಲಸ ಕಾರ್ಯ ನೆಕ್ಸ್ಟ್ ನಿಮ್ಮ ಸ್ಟೆಪ್ಸ್ ಏನಿದೆ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು.